ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಇವತ್ತಿನ ಒಂದು ವಿಡಿಯೋದಾಗ ನೀವೇನಾರ ಯೂಟ್ಯೂಬರ್ಸ್ ಆಗಿದ್ರೆ ನಿಮ್ಮ ಒಂದು ವಾಚ್ ಟೈಮ್ ನೀವು ಯಾವ ಥರ ಸ್ಪೀಡ್ ಅಂದರೆ 2-3 ತಿಂಗಳದಾಗ ಕವರ್ ಮಾಡಿ ಕಂಪ್ಲೀಟ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ನಿಮಗೆ ಟ್ರಿಕ್ನ ಹೇಳ್ಕೊಡತ್ನು. ಈ ಒಂದು ಟ್ರಿಕ್ ನಿಮ್ಗೆ ಏನಾರ ಇಷ್ಟ ಆದರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ಲು ಹೊಸದೈತಿ. ಮತ್ತು ಇದೇ ಥರ ಯೂಟ್ಯೂಬ್ ಕಂಟೆಂಟ್ ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮ, ಫೇಸ್ಬುಕ್ ಯಾವ್ದಾರು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಂದ್ರೂ ನಾ ವಿಡಿಯೋ ಮಾಡಿ ಹಾಕತ್ತಿರ್ತೀನಿ. ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಹಂಗಿದ್ರೆ ಥರ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಮೊದಲಿಗೆ ಬಂದುಬಿಟ್ಟು ನೀವು ಒಂದು ಯಾವುದೋ ಒಂದು ವಿಡಿಯೋ ಮಾಡಿರಿ. ನೀವು ಯಾವುದೋ ಟಾಪಿಕ್ ಐತೇನಿಲ್ಲ, ಯಾವುದೋ ಒಂದು ಟಾಪಿಕ್ ತೊಗೊರಿ. ಆ ಟಾಪಿಕ್ ಮೇಲೆ ನೀವು ಒಂದು ವಾಚ್ ಟೈಮ್ ಅನ್ನೋದು ನೀವು ಲೌಡ್ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆದಷ್ಟು ನೀವು 10 ನಿಮಿಷದ ಮ್ಯಾಲೆ ವಿಡಿಯೋಗಳು ಮಾಡಿರಿ. ಅದು ವಿಷಯ ಇರುವಲ್ದಕ್ಕೆ, ವಿಷಯ 2 ನಿಮಿಷದ ವಿಡಿಯೋ ಇರುವಲ್ದಕ್ಕೆ ಅದು ನೀವು ಸ್ಟಾರ್ಟಿಂಗ್ 8 ನಿಮಿಷ ನೀವು ಬರೀ ಗೋಳು ಕೊಟ್ಟಿರಿ. ಕುಟ್ಟಿ ಒಟ್ಟು ಏನು ಅವ್ರಿಗೆ ಮಾತ್ರ ಬೇಸರ ಆಗಬಾರ್ದು. ಹಂಗೆ ನೀವು ಸ್ಟಾರ್ಟಿಂಗ್ ಮಾತಾಡಿ ಲಾಸ್ಟಿಗೆ ಬಂದು 8ರಿಂದ 10 ನಿಮಿಷಕ್ಕೆ ಬಂದು ನೀವು ಒಂದು ಇದ್ದ ವಿಷಯನ ಕರೆಕ್ಟಾಗಿ ತಿಳಿಸ್ರಿ. ಅವಾಗ ಏನಾಕೈತಪ್ಪ ಅಂದ್ರೆ ಎಲ್ಲ ಆಡಿಯನ್ಸ್ಗಳು ವೇಟಿಂಗ್ ಮಾಡ್ತಿರ್ತಾರೆ ನಿಮ್ಮ ಒಂದು ಟಾಪಿಕ್ ನೀವು ಹೇಳುವಂಥ ಟಿಪ್ಸ್ ಟ್ರಿಕ್ಸ್ ತಿಳ್ಕೋ ಸಲುವಾಗಿ. ನೀವು ಸ್ಟಾರ್ಟಿಂಗ್ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ವಿಡಿಯೋದಾಗ ಸ್ಟಾರ್ಟಿಂಗೆ ಹೇಳಿಬಿಟ್ಬಿಡ್ತೀರಿ ನೀವು. ಅಂದ್ರೆ ಹಂಗೆ ಹೇಳೋದ್ರಿಂದ ಏನಾಗೈತಪ್ಪ ಅಂದ್ರೆ ಪಟಕ್ನ ಆನ್ಸರ್ ಸಿಗ್ತೈತಿ, ಪಟಕ್ನ ನಿಮ್ಮ ಒಂದು ವಿಡಿಯೋನ ಎಕ್ಸಿಟ್ ಮಾಡಿ ಹೋಗಿಬಿಡ್ತಾರೆ. ಅಂದ್ರೆ ಅವರಲ್ಲಿ ನಿಮ್ಮ ಒಂದು ವಿಡಿಯೋದಾಗ ಭಾಳ ಅಂದ್ರೆ 5ರಿಂದ 10 ಸೆಕೆಂಡ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಒಂದು 2 ನಿಮಿಷದ ವಿಡಿಯೋದಾಗ. ನೀವು ಏನು ಮಾಡಬೇಕಪ್ಪ ಅಂದ್ರೆ 10ರಿಂದ 15 ನಿಮಿಷದ ವಿಡಿಯೋ ಮಾಡಿದ್ರಪ್ಪ ಅಂದ್ರೆ ಒಂದು 3ರಿಂದ 4 ನಿಮಿಷ ಅಂತೂ ಇರೋತಾರೆ ಅವರು. 3ರಿಂದ 4 ನಿಮಿಷ ಸ್ಪೆಂಡ್ ಮಾಡಿದ್ರೆ ನೀವು ತಿಳ್ಕೊಂಬಿಡ್ರಿ. ನೀವು 2 ನಿಮಿಷದ ವಿಡಿಯೋ ಮಾಡಿದಾಗ 5 ಸೆಕೆಂಡ್ ಇರ್ತಾರೆ. ನೀವು 10ರಿಂದ 15 ನಿಮಿಷ ವಿಡಿಯೋ ಮಾಡಿದಾಗ 2ರಿಂದ 3 ನಿಮಿಷ ಇರ್ತಾರಂದ್ರೆ ನೀವು ಲೆಕ್ಕ ಹಾಕಿಬಿಡ್ರಿ. ನೀವು ಇನ್ನು ಎಷ್ಟು ನಿಮಿಷದ ವಿಡಿಯೋ ಮಾಡಿದ್ರೆ ನಿಮ್ಮ ಒಂದು ವಾಚ್ ಟೈಮ್ ಅನ್ನೋದು ಜಲ್ದಿ ಕವರ್ ಆಕೈತೆ ಅನ್ನೋದು ನೀವು ಲೆಕ್ಕ ಹಾಕೊಂಬಿಡ್ರಿ. ನಾನು ಅದಕ್ಕೆ ಹೇಳಕತ್ತನು. ಈಗ ನೀವು ಈಗಿನ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು 2 ತಾಸು 3 ತಾಸು ವಿಡಿಯೋ ಮಾಡ್ತಾರೆ. ಅವರು ನೋಡಿರ್ಬೋದು ನೀವು, ಅವ್ರದ್ದು ಹೆಂಗೆ ಕಂಪ್ಲೀಟ್ ಆಗಿರ್ಬೋದು. ಅವ್ರು ಇಲ್ಲಾಂದ್ರೆ ಒಂದು 15ರಿಂದ 20 ನಿಮಿಷ ಅಂತೂ ಆಡಿಯನ್ಸ್ಗಳು ಬಂದು ಹೋಗತ್ತಾರೆ ಅವ್ರ ಒಂದು ವಿಡಿಯೋದಾಗ. ಮೇನ್ ಇಂಪಾರ್ಟೆಂಟ್ ಎಲ್ಲೈತಿ ರೀಸನ್ ಅದನ್ನ ಓಡಿಸಿ ನೋಡ್ತಾರಂದ್ರೂ ಅಷ್ಟು ಅವ್ರು ವಾಚ್ ಟೈಮ್ ಕವರ್ ಮಾಡ್ತಾರೆ. ಒಂದೊಂದು ತಿಂಗಳದಾಗ ಒಬ್ಬೊಬ್ರು 4000 ತಾಸು ಕಂಪ್ಲೀಟ್ ಮಾಡ್ತಾರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು. ಅಂದ್ರೆ ಅವ್ರು ಎಷ್ಟು ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಬೇಕಾದ್ರೆ ಹೋಗಿ ಚೆಕ್ಔಟ್ ಮಾಡ್ಕೊರಿ. ಮತ್ತು ಈ ಮೆಡಿಟೇಷನ್ ವಿಡಿಯೋಗಳು ಮತ್ತು ಕೆಲವೊಂದಿಷ್ಟು ಜನ ಲೈವ್ ಬರ್ತಿರ್ತಾರೆ ನೋಡಿರ್ಬೋದು ನೀವು. ಆ ಲೈವ್ ಬಂದಾಗ ಅಟ್ಲೀಸ್ಟ್ ಒಂದು 1.5 ತಾಸು 1 ತಾಸಾರ ಬಂದು ಹೋಕಾರ ಅವ್ರು. ಆವಾಗ ಏನಾಕೈತಪ್ಪ ಅಂದ್ರೆ ನೀವು ಲೈವ್ ಬರೋದ್ರಿಂದ ಕೆಲವೊಂದಿಷ್ಟು ಜನ ಕಂಟಿನ್ಯೂಸ್ ಆಗಿ ನಿಮಗೆ ಕಮೆಂಟ್ ಮಾಡಿ ನಿಮಗೆ ಕ್ವಶನ್ಗಳು ಕೇಳ್ತಿರ್ತಾರೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ. ಅವಾಗ ಏನಾಕೈತಪ್ಪ ಅಂದ್ರೆ ಅವ್ರಿಗೆ ಆನ್ಸರ್ ಕೊಡೋದ್ರಿಂದ ಮತ್ತು ನಾನು ಇನ್ನೊಂದು ಯಾವ್ದಾರು ಕ್ವಶನ್ ಕೇಳಬೇಕು, ಮತ್ತೊಂದು ಏನಾರು ನಾನು ಕೇಳಬೇಕು ಅಂತೇಳಿ ಅವಾಗ ಮತ್ತೆ ಕಮೆಂಟ್ ಮಾಡಕತ್ತಾರೆ. ಅವಾಗ ಏನಾಕೈತಪ್ಪ ಅಂದ್ರೆ ಅವ್ರು ನುಡಿದಂಗೂ ಆಕೈತಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡಿದಂಗೂ ಆಕೈತಿ. ಮತ್ತು ಡಬಲ್ ವ್ಯೂಸ್. ಈಗ ನೀವು ಲೈವ್ ಬಂದಾಗ ಒಂದು ಸಲ ನೋಡ್ತಿರ್ತಾರೆ ಮಂದಿ, ಅವಾಗ ಇನ್ನೊಂದು ಸಲ ಆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಮತ್ತೆ ಮಂದಿ ಹಂಗೆ ನೋಡ್ತಿರತ್ತೆ. ಅದೊಂದು ವ್ಯೂಸ. ಈ ಥರ ಏನಾಗೈತಪ್ಪ ಅಂದ್ರೆ ಲೈವ್ ಬರೋದ್ರಿಂದನೂ ವಾಚ್ ಟೈಮ್ ಭಾಳ ಸ್ಪೀಡಾಗಿ ಕೌಂಟ್ ಆಕೈತಿ ಮತ್ತು ಕಂಪ್ಲೀಟು ಆಕೈತಿ. ಈ 2 ಹೇಳಿಲ್ಲ ನಿಮಗೆ ಟ್ರಿಕ್. ಈ 2 ಟ್ರಿಕ್ ನೀವು ಫಾಲೋ ಮಾಡಿರಿ. ನಿಮ್ಮ ಒಂದು ವಾಚ್ ಟೈಮ್ ಅನ್ನೋದು ನೀವು ಒಂದು 5ರಿಂದ 6 ತಿಂಗಳ ಒಳಗನೆ ಕಂಪ್ಲೀಟ್ ಮಾಡ್ತೀರಿ. ನೀವು ಒಳ್ಳೆಯ ಒಂದು ಕಂಟೆಂಟ್ ಏನಾರು ತೊಗೊಂಬಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ವಾಚ್ ಟೈಮ್ ಅನ್ನೋದು ಆದಷ್ಟು ಜಲ್ದಿನೇ ಕೌಂಟ್ ಆಕೈತಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇದೇ ಥರ ಒಂದು ಬೆಸ್ಟ್ ಟಿಪ್ಸ್ ನಿಮಗೆ ಏನಾದ್ರು ಬೇಕಾದ್ರೆ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.